ನಮಸ್ಕಾರ. ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ಇದು ನನ್ನ ಮಗಳು ಬರ್ತ್ಡೇ ಇರೋದ್ರಿಂದ ಅವಳಿಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡೋಣ ಅವಳ ಬರ್ಡೇಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋ ಅಂಥದ್ದು. ನೋಡಿ, ಅವಳು ಮಲ್ಕೊಬಿಟ್ಟಿದ್ದಾಳೆ. ಇವಾಗ ಟೈಮ್ ಬಂದ್ಬಿಟ್ಟು ಒಂದು 2 o'clockಗೆ ನಾವು ಮನೆ ಬಿಟ್ಟಿರೋ ಅಂಥದ್ದು. ಅದರಿಂದ ಅವಳು ಮಲಗೋ ಟೈಮೇ, ಅದರಿಂದ ಮಲ್ಕೊಂಬಿಟ್ಟಿದ್ಲು ಅವಳು. ನಾವು ಫಸ್ಟ್ ಹೋಗಿದ್ದು, ನಾನು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಐಬ್ರೋ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಸ್ಮಾರ್ಟ್ ಬಜಾರಲ್ಲಿ ರಿಲಯನ್ಸ್ಗೆ ಹೋದ್ವಿ. ಅಲ್ಲೋಗ್ಬಿಟ್ಟು ಅವಳಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಟೂತ್ ಬ್ರಷು, ಪೇಸ್ಟು, ಮತ್ತು ಅವಳದು ಲೋಷನ್ನು, ಕ್ರೀಮು ಮತ್ತು ಶಾಂಪೂ ಅದೆಲ್ಲ ಇರಲಿಲ್ಲ, ಖಾಲಿಯಾಗಿತ್ತು. ಅದರಿಂದ ಅದೆಲ್ಲ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸ್ಮಾರ್ಟ್ ಬಜಾರ್ಗೆ ಬಂದಿರೋ ಅಂಥದ್ದು. ಅಂದರೆ ಅವಳು ಜಾಸ್ತಿ ಆಫರ್ ಮಾಡ್ತಾಳೆ, ನನಗೆ ಇಂಥದ್ದೇ ಬೇಕು, ಇದನ್ನೇ ತೊಗೋಬೇಕು, ಅದನ್ನೇ ತಗೋಬೇಕು ಅಂತ. ಒಂದು 3-4 ಬ್ರಷ್ನ ತಗೊಂಡು ಇಟ್ಕೊಂಡಿದ್ಲು ಆಲ್ರೆಡಿ. ಇದು ತಗೊಳ್ತೀಯ ಮಮ್ಮಿ ಅಂತ ಅಂದ್ಕೊಂಡು. ಆಮೇಲೆ ಫೈನಲಾಗಿ ನಾನು ಇದು ಬ್ಲೂ ಕಲರ್ ಬ್ರಷ್ನ ತಗೊಂಡು ಇದನ್ನೇ ತಗೊಳ್ಳೋಣ ಅಂತ ಹೇಳಿದ್ದಾಯಿತು. ಅದಾದಮೇಲೆ ಪೆಪ್ಸೋಡೆಂಟು ಪೇಸ್ಟ್ ಆರೆಂಜ್ ಫ್ಲೇವರ್ ತೊಗೊಂಡು ಬಂದಿರೋ ಅಂಥದ್ದು ಈ ಸರಿ. ಮತ್ತು ಶಾಂಪೂ ಮತ್ತು ಕ್ರೀಮು, ಲೋಷನ್ ಅಂತಂದಲ್ಲ, ಅದನ್ನೆಲ್ಲ ತಗೊಂಡ್ಬಿಟ್ಟು ನಾವು ಬಂದ್ವಿ. ಆಮೇಲೆ ಹೋದ್ಲು ಬಟ್ಟೆ ಸೆಕ್ಷನ್ಗೆ ಹೋಗ್ಬಿಟ್ಟು ಫುಲ್ಲು ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು. ಮತ್ತು ತುಂಬ ಖುಷಿಯಾಗ್ಬಿಡುತ್ತೆ ಇಂಥ ಕಡೆ ಎಲ್ಲ ಹೋದಾಗ. ಅಂದರೆ ಹಿಡಿಯೋದು ಕಷ್ಟ, ತುಂಬ ಫುಲ್ಲು ಓಡಾಡ್ತಾಳೆ, ಅಷ್ಟು ಓಡಾಡ್ತಾಳೆ. ನಾವು ಈ ಕಡೆ ಶಾಪಿಂಗೇ ಮಾಡೋದಿಲ್ಲ, ಅವಳನ್ನೇ ನೋಡೋದು ಒಂದೂ ಗೊತ್ತಾಗಲ್ಲ. ಮತ್ತು ಪಾಪ್ಕಾರ್ನು ಎತ್ಕೊಂಡು ಕೊಟ್ಲು, ಬರ್ಡೇಗೆ ಮಾಡಿಕೊಡು ಮಮ್ಮಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬಿಸ್ಕೆಟ್, ಅಂದರೆ ನಮ್ಮನೇಲಿ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟನ್ನೇ ಯೂಸ್ ಮಾಡೋ ಅಂಥದ್ದು. ಇದು ದೊಡ್ಡವರಿಂದ ಮಕ್ಕಳವರೆಗೂ ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿ ಮೈದಾನೆಲ್ಲ ಯೂಸ್ ಮಾಡಿರಲ್ಲ, ಗೋಧಿಯಿಂದ ಮಾಡಿರೋ ಅಂಥದ್ದು. ಮತ್ತು ಶುಗರ್ ಕಂಟೆಂಟು ಇರೋದಿಲ್ಲ, ಆದ್ದರಿಂದ ನಮ್ಮ ಮನೇಲಿ ಆ ಬಿಸ್ಕೆಟ್ನ ಯೂಸ್ ಮಾಡೋ ಅಂಥದ್ದು. ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವಳಿಗೆ ಸ್ಲಿಪ್ಪರ್ನ ನೋಡೋಣ ಅಂತಂತ ಅಂದ್ಬಿಟ್ಟು ಶಾಪ್ಗೆ ಹೋದ್ವಿ. ಅಲ್ಲೂ ಅಷ್ಟೇ ಅವರೇ ಒಂಚು ಕೊಡಲಿ ಇಲ್ಲ ನಾವೇ ಒಂದು ಕೊಡಲಿ, ಅವಳೇ ಒಂದು ಎತ್ಕೊಂಡು ಬಂದಿರ್ತಾಳೆ ಆಲ್ರೆಡಿ. ನೋಡಿ, ಇದು ತುಪ್ಪ ಕಲರ್ ತೋರಿಸಿದ್ನಲ್ಲ, ಆ ಶೂ ಬೇಕು ಅಂದ್ಕೊಂಡಿದ್ಲು. ಆಮೇಲೆ ನಾವು ಶೂಲೇನು ಅಷ್ಟೊಂದು ಬೇಡ ಅಂತ ಅನ್ನಿಸ್ತು ನಮಗೆ. ಆಮೇಲೆ ಕ್ರಾಕ್ಸಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಕ್ರಾಕ್ಸ್ನ ಒಂದು 3-4 ಅಂತೂ ಟ್ರಯಲ್ ಮಾಡಿ ನೋಡಿಬಿಟ್ಟು ಫೈನಲಾಗಿ ಈ ಕ್ರಾಕ್ಸ್ನ ಪರ್ಚೇಸ್ ಮಾಡಿದ್ವಿ. ಕ್ರಾಕ್ಸು ಪರ್ಚೇಸ್ ಆಯಿತು. ಆಮೇಲೆ ಸ್ವಲ್ಪ ಅವಳಿಗೆ ಮೆಡಿಸನ್ ಎಲ್ಲ ಇರಲಿಲ್ಲ ಮನೇಲಿ, ಅಂದರೆ ಅರ್ಜೆಂಟ್ಗಂದರೆ ಬೇಕಾಗುತ್ತಲ್ವ, ಆಲ್ಮೋಸ್ಟ್ ಅಲ್ಲೂ ಮನೇಲಿ ಎಮರ್ಜೆನ್ಸಿಗೆ ಇಟ್ಕೋಬೇಕಲ್ಲ ಅಂದ್ಬಿಟ್ಟು ಮೆಡಿಸನ್ ಎಲ್ಲ ತೊಗೊಂಡು ಅವಳಿಗೆ ವಿಕ್ಸು ಮತ್ತು ಸ್ವಲ್ಪ ಟಾನಿಕ್ ಅದೆಲ್ಲ ಇರಲಿಲ್ಲ ಅಂದ್ಬಿಟ್ಟು ಅದೆಲ್ಲ ತಗೊಂಡು ಕೇಕ್ನ ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ನಾವು ಯಾವಾಗಲೂ ಅಷ್ಟೇ ವೆಂಕೀಸ್ SLG ಬೇಕ್ರಿ ಇದೆ, ಅಲ್ಲೇ ಹೋಗಿ ನಾವು ಮಾಡೋ ಅಂಥದ್ದು. ಅಂದರೆ ಹಾಸನಲ್ಲಿನೇ ರಾಘವೇಂದ್ರ ಮಠ ಇದೆ, ಅಲ್ಲಿ ಆಪೋಸಿಟೇ ಇರೋವಂಥದ್ದು ಈ ಬೇಕ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಫ್ಲೇವರ್ ಇರುತ್ತೆ. ಅದರಿಂದ ನಾವು ಯಾವಾಗಲೂ ಅಲ್ಲೇ ಕೇಕ್ನ ಆರ್ಡ್ರ್ ಮಾಡಿ ತರೋ ಅಂಥದ್ದು. ಕೇಕ್ ಅಂತ ಅಲ್ಲ, ಎಲ್ಲ ಐಟಮು ತುಂಬ ಸ್ಪೆಷಲಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ನೇ ಬರ್ಡೇಲಿ ಈ ಥರ ಕೇಕ್ನ 3 ಸ್ಟೆಪ್ ಕೇಕ್ನ ಅಂದರೆ ಮಾಡಿಸಿರೋ ಅಂಥದ್ದು. 2ನೇ ಬರ್ಡೇಲಿ ಇದು ಸ್ಕೈ ಬ್ಲೂ ಕಲರ್ ಥೀಮಲ್ಲೇ ನಾನು ಬರ್ಡೇನೆಲ್ಲ ಪ್ಯಾಟ್ರನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು. ಅದರಿಂದ ಈಗ ಅದೆಲ್ಲ ಆಯಿತು. ಅಂದರೆ ಈ ಸರಿ ಅಂದರೆ ಪಿಸ್ತಾ ಮತ್ತು ಇಲ್ಲಾಂದರೆ ಪೈನಾಪಲ್ಲು ಆ ಥರ ಫ್ಲೇವರಲ್ಲಿ ಮಾಡಿಸೋಣ ಅಂದ್ಕೊಂಡು ಆರ್ಡ್ರ್ ಮಾಡ್ಬಿಟ್ಟು ಬಂದ್ವಿ. ಇವಾಗ ಬಂದ್ಬಿಟ್ಟು ಇದು ಡೆಕೋರೇಷನ್ಗೆ ಏನೇನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ. ಅಂದರೆ ಮಕ್ಳಿಗೆ ಇಲ್ಲಿ ಕ್ಯಾಪ್ಗಳೇ ಆಗಲಿ ಮತ್ತು ಬಲೂನು ಮತ್ತು ಹ್ಯಾಪಿ ಬರ್ಡೇದು ಬ್ಯಾನರು, ಸ್ಟಾರು ಅದೆಲ್ಲ ತೊಗೊಂಡು ಬಂದ್ವಿ. ಆದರೆ ಈ ಸರಿ ಥೀಮ್ ಬಂದ್ಬಿಟ್ಟು ಯಾವಾಗಲೂ ಅವಳ ಬರ್ಡೇ ಬಟ್ಟೆದು ಯಾವ ಕಲರ್ ಸಿಗುತ್ತೋ ಅದ್ರ ಥೀಮ್ ವೈಸೇ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬರ್ಡೇಲಿ ಬಂದು ಪಿಂಕ್ ಕಲರೇ ಮಾಡಿದ್ವಿ. 2ನೇದ್ರಲ್ಲಿ ಸ್ಕೈ ಬ್ಲೂ ಕಲರು, 3ನೇ ಬಂದ್ಬಿಟ್ಟು ಗ್ರೀನು ಮತ್ತು ಎಲ್ಲೋ ಮಿಕ್ಸ್ ಆಗಿದೆ ಅವಳ ಬಟ್ಟೆ, ಅದರಿಂದ ಆ ಥೀಮಲ್ಲೇ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಅದಾದಮೇಲೆ ಏನಾದ್ರು ತಿನ್ನಬೇಕು ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ನಾವು ಶೋರ್ಮಾ ತೊಗೊಂಡ್ವಿ ಮತ್ತು ಚಿಕನ್ ಲಾಲಿಪಾಪು, ಕಬಾಬ್ ಎಲ್ಲ ತಗೊಂಡು ತಿಂದ್ಕೊಂಡು ಬಂದ್ವಿ. ಅಂದರೆ ಅವಳಿಗೆ ಲಾಲಿಪಾಪ್ ಅಂದರೆ ತುಂಬ ಇಷ್ಟಪಡ್ತಾಳೆ, ಅದರಿಂದ ತಿಂದ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು 5:30 ಅಂತೂ ಆಯಿತು. ಆವಾಗಲೂ ಮಲ್ಕೊಂಡ್ಬಿಟ್ಟಿದ್ಲು ಅವಳು. ಮಕ್ಕಳನ್ನಂತೂ ಕರ್ಕೊಂಡೋಗಿ ಶಾಪಿಂಗ್ ಮಾಡ್ತೀವಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅಂದರೆ ಅವ್ರನ್ನೇ ನೋಡ್ಕೊಳ್ಳೋದೆಲ್ಲ ಶಾಪಿಂಗೇ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಅವ್ರಿಗೆ ಏನು ಕಾಣಿಸುತ್ತೋ ಅದೇ ಬೇಕು ಅನ್ನೋದು ಹಠ ಮಾಡೋದು ಜಾಸ್ತಿ. ಅದರಲ್ಲೂ ಟೈಮಂತೂ ಯಾವ ರೀತಿ ಹೊರ್ಟೋಗ್ಬಿಡುತ್ತೆ ಅನ್ನೋದೇ ನಮಗೆ ಗೊತ್ತೇ ಆಗೋಲ್ಲ ಈಚೆ ಕಡೆ ಹೋದ್ರಂತೂ. ಅದರಿಂದ ನಾವು ಎಷ್ಟೊತ್ತಿಗೆ ಹೋದ್ವಿ ಎಷ್ಟೊತ್ತಿಗೆ ಮನೆಗೆ ಬರ್ತೀವಿ, ಅಂದರೆ ಅಲ್ಲಿ ಏನೂ ಅಷ್ಟು ಪರ್ಚೇಸ್ ಮಾಡದೇ ಇರೋ ಟೈಮ್ ಹೊರ್ಟೋಗ್ಬಿಡುತ್ತೆ. ಅದರಿಂದ ಏನು ನಾವಿರೋ ಅಗ್ರಿಕಲ್ಚರ್ ಕಾಲೇಜಿಂದ ಹಾಸನ್ಗೆ ಹೋಗ್ಬೇಕಂದ್ರೆ ಏನಿಲ್ಲ ಅಂದರೆ ಒಂದು 1/2 hour ಅಂತೂ ಬೇಕೇ ಬೇಕು, ಅದು ಬೈಕಲ್ಲೇ.
ಹೋಗಿ ಬರೋಷ್ಟ್ರಲ್ಲೇ ಟೈಮ್ ಆಗಿಬಿಡುತ್ತೆ. ಅದರಲ್ಲೂ ಈ ಬಿಸಿಲು ಟೈಮಲ್ಲಂತೂ ಹೋಗಿ ಬರೋಕ್ಕೆ ಆಗೋದಿಲ್ಲ, ಮನೇಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಅದರಲ್ಲೂ ಸಂಡೇನೇ ಮಾಡಬೇಕಾಗಿರೋಂಥದ್ದು. ಅವಳ ಬರ್ಡೇ ಬಂದ್ಬಿಟ್ಟು ವೆಡ್ನೆಸ್ಡೇ 5ನೇ ತಾರೀಕು ಇರೋವಂಥದ್ದು. ಇನ್ನು ವೀಕ್ ಡೇಸಲ್ಲೆಲ್ಲ ಹೋಗೋಕ್ಕಾಗಲ್ಲ, ಕೆಲಸ ಇರುತ್ತೆ, ಬ್ಯುಸಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಸಂಡೇನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋ ಅಂಥದ್ದು. ಆದ್ದರಿಂದ ಅದರಲ್ಲಿ ಬಿಸಿಲು ಟೈಮಲ್ಲಂತೂ ಎಲ್ಲೂ ಈಚೆ ಹೋಗೋಕೆ ಇಷ್ಟನೇ ಆಗೋಲ್ಲ, ಮನೇಲೇ ಮಲ್ಕೊಬಿಡೋಣ ಊಟ ಮಾಡಿ ಅಂತ ಅನಿಸುತ್ತೆ. ಆದರೂ ಅವಶ್ಯಕತೆ ಇದ್ದಾಗ ಹೋಗಲೇಬೇಕಾಗುತ್ತೆ. ಅದರಿಂದ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಬರೋಷ್ಟರಲ್ಲಿ ನಾವು ಸಂಜೆ ಆಗೋಯಿತು. ಸಂಡೇ ಅಲ್ಲಿಗೆ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ ಎಲ್ಲರೂ ಈಚೆ ಹೋಗಿ ಬಂದ್ರಂತೂ. ಸಂಡೇ ಇವತ್ತಿತ್ತು ಅನ್ನೋದೇ ನಮಗೆ ನೆನಪೇ ಆಗೋಲ್ಲ ಈಚೆ ಎಲ್ಲರೂ ಹೋಗಿ ಬಂದರೆ. ಮಾರ್ನಿಂಗೇ ಆಗಲಿ ಈವ್ನಿಂಗೇ ಆಗಲಿ ನಾನು ಕಾಫಿ ಟೀ ಎಲ್ಲ ಏನೂ ಕುಡಿಯೋಲ್ಲ. ಮಾರ್ನಿಂಗ್ ಬಂದುಬಿಟ್ಟು ಜೀರಿಗೆ ನೀರು ಅಥವಾ ಇಲ್ಲ ಬರೀ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಕೊನೆಗೆ ಬಿಸಿನೀರನ್ನೇ ಕುಡಿತಾ ಇರ್ತೀನಿ ತಿಂಡಿ ತಿನ್ನೋವರೆಗೂ. ಇನ್ನು ಸಂಜೆ ಆದರೆ ಮಜ್ಜಿಗೆ ಅಥವಾ ಈ ಥರ ಹೆಲ್ತಿ ಡ್ರಿಂಕ್ಸ್ನ ನಾನು ಕುಡಿತೀನಿ. ಇದು ಬಂದುಬಿಟ್ಟು ಕುಸಲಕ್ಕಿ ಅಂತ, ಇದ್ರೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಏನಿಲ್ಲ ಅಂದರೂ ಒಂದು ಅರ್ಧ ಅವರ್ ಇಲ್ಲ 1 ಅವರ್ ನೆನೆ ಹಾಕ್ಬಿಟ್ಟು ಒಂದು 8ರಿಂದ 10 ಕೂಗಿಸ್ಬೇಕು, ಆವಾಗಲೇ ಇದು ಬೇಯೋವಂಥದ್ದು ಅಕ್ಕಿ. ಅದಾದಮೇಲೆ ಇದು ಕೂಗ್ಸಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಇನ್ನೊಂದೆರಡು ಕುದ್ದು ನಮಗೆ ಎಷ್ಟು ನೀರು ಬೇಕೋ ಗಂಜಿ ಅಷ್ಟು ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದು 2ರಿಂದ 3 ಕುದಿಸಿದ್ರೆ ಚೆನ್ನಾಗಿರುತ್ತೆ. ದೇಹಕ್ಕೆ ತಂಪು ಕೂಡ, ಡೈಜೆಷನ್ ಸಿಸ್ಟಮ್ನೆಲ್ಲ ಇಂಪ್ರೂವ್ ಮಾಡುತ್ತೆ. ಇದನ್ನ ಮಕ್ಕಳಿಂದ ದೊಡ್ಡೋರವರೆಗೂ ಕುಡಿಬೋದು. ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಗಂಜಿ. ಒಂದ್ಸರಿ ಕುಡಿದು ನೋಡಿ, ತುಂಬ ಯೂಸ್ ಇದೆ ಇದರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.